ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಮಳೆ ಬರ್ತಾ ಇದೆ. ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂದಾಗ ಮನೇಲಿ ಇರಲಿಲ್ಲ. ಹಾಗಾಗಿ ನಾನು ಬಸಳೆ ಸೊಪ್ಪು ತೊಗೊಂಬಂದಿದ್ದೆ. ಆ ಬಸಳೆ ಸೊಪ್ಪಲ್ಲಿ ಪಕೋಡ ಮಾಡಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಒಂದೊಂದು ಎಲೆನೇ ಯೂಸ್ ಮಾಡಿ ಮಾಡೋ ಅಂಥದ್ದು, ಬೇರೆ ಏನು ಹಾಕೋದು ಬೇಕಾಗಿಲ್ಲ. ಮತ್ತು ಕಟ್ ಮಾಡೋ ಅಂಥದ್ದು ಇಲ್ಲ. ಒಂದೊಂದು ಎಲೆನೇ ಹಾಕ್ಬಿಟ್ಟು ನಾವು ಪಕೋಡ ಮಾಡೋಣ. ಯಾವ ಥರ ಮಾಡೋದು ಅಂತ ನೋಡಿ ತೋರಿಸ್ತೀನಿ. ಬಸಳೆ ಸೊಪ್ಪು ತೊಗೊಂಬಂದಿದ್ದೆ ನಾನು ನಮ್ಮ ತೋಟದಿಂದ. ಅದು ಸ್ವಲ್ಪ ಜಾಸ್ತಿ ಆಗಿತ್ತು. ಹಾಗಾಗಿ ಸ್ವಲ್ಪ ಒಳ್ಳೊಳ್ಳೆದು ಎಲೆಗಳನ್ನ ನಾನು ತೆಗೆದಿಟ್ಟಿದ್ದೆ. ಈ ಥರ ಸ್ವಲ್ಪ ಗಟ್ಟಿ ಬಲ್ತಿರೋ ಅಂಥ ಎಲೆನ ಸ್ವಲ್ಪ ತೆಗೆದಿಟ್ಕೋಬೇಕು. ಹಿಂಗೆ ಈ ಥರ ಫ್ರೆಶ್ ಆಗಿ ಎಲ್ಲ ತೆಗೆದಿಟ್ಕೋಬೇಕು. ಎಲ್ಲ ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ನೀರೆಲ್ಲ ಇಳಿಸ್ಬಿಟ್ಟು ಈ ಥರ ಕಟ್ ಮಾಡಿ ತೆಗೆದಿಟ್ಕೋಬೇಕು. ಮಾತ್ರ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದೊಂದು ಎಲೆನೇ ತಿನ್ಕೊಬಿಡ್ಬೋದು. ನಾನು ಮಾಡಿದ್ದೆ, ಇದನ್ನು ಟ್ರೈ ಮಾಡಿದ್ದು ಚೆನ್ನಾಗಾಗಿತ್ತು. ಅದಕ್ಕೆ ಏನೇನು ಬೇಕು ಅಂತ ನೋಡಿ ತೋರಿಸ್ತೀನಿ. ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಒಂದು ದೊಡ್ಡ ಬೌಲಷ್ಟು. ನಿಮ್ಗೆ ಅಂದಾಜಿಗೆ ನೋಡಿ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಒಂದು ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನೀವು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಸ್ವಲ್ಪ ಹಿಂಗನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಿಂಗು ಹಾಕಿದ್ರೆ ಡೈಜೆಷನ್ಗೂ ಒಳ್ಳೆಯದು. ಸ್ವಲ್ಪ ಈ ಗ್ಯಾಸ್ಟ್ರಿಕ್ ಎಲ್ಲ ಅವಾಯ್ಡ್ ಆಗುತ್ತೆ ಅಂತ. ಒಬ್ಬೊಬ್ಬರಿಗೆ ಈ ಬಜ್ಜಿ ಬೋಂಡ ಎಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನಾನು ಇಲ್ಲಿ ಸೋಡಾ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು ಚಿಟಿಕೆಯಷ್ಟು. ಇದು ಅಜ್ವಾನ್ ಕಾಳು ಹಾಕ್ತಾಯಿದ್ದೀನಿ. ಇದು ಟೇಸ್ಟು ಕೊಡುತ್ತೆ ಚೆನ್ನಾಗಿ, ಜೀರ್ಣಶಕ್ತಿಗೂ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಅಜ್ವಾನ್ ಕಾಳನ್ನು ಈ ಥರ ತಿಕ್ಕಿಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ನಾನಿಲ್ಲಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಇದನ್ನು ಚೆನ್ನಾಗಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಕಲಿಸ್ಕೊಳ್ಳೋಣ. ಈ ಥರ ನೀವೂ ಅಷ್ಟೇ ಬಸಳೆ ಸೊಪ್ಪು ತರ್ತೀರಲ್ಲ ಸಾಂಬಾರಿಗೆ ಅಂತ, ಅದರಲ್ಲಿ ಒಂದು 10-15 ಎಲೆ ಅಷ್ಟು ತೆಗೆದಿಟ್ಕೊಂಡು ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನೋಡಿ ನೀರು ಹಾಕ್ತಾ ಕಲಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಆ್ಯಡ್ ಮಾಡಿದ್ದೀನಿ, ಅದು ಸ್ವಲ್ಪ ಸ್ಕ್ರಿಪ್ಟ್ ಆಗಿದೆ. 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೇ, ಇನ್ನೇನು ಅಲ್ಲ. ಆಮೇಲೆ ಆದಷ್ಟು ಹಿಟ್ಟನ್ನು ತುಂಬ ತೆಳು ಮಾಡ್ಕೋಬೇಡಿ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಳ್ಳಿ. ಅದು ಎಲೆ ಹೆಜ್ಜಿ ಬಿಡೋಕ್ಕೆ ಸ್ವಲ್ಪ ಗಟ್ಟಿನೇ ಇರಬೇಕು, ತುಂಬ ತೆಳು ಇರಬಾರ್ದು. ನೋಡಿ ತೋರಿಸ್ತೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ. ಆಮೇಲೆ ಕೈಯಲ್ಲಿ ಟಚ್ ಮಾಡಿ ಬಿಡುವಾಗ ತೋರಿಸ್ತೀನಿ. ಇದನ್ನು ಸ್ವಲ್ಪ ನಾವು ರೆಸ್ಟಿಗೆ ಇಡೋಣ ಒಂದು 5 ನಿಮಿಷ. ಅಷ್ಟೊತ್ತಿಗೆ ಎಣ್ಣೆ ಕಾಯ್ಲಿಕ್ಕಿಟ್ರೆ ಲೋ ಫ್ಲೇಮಲ್ಲಿ ಎಣ್ಣೆ ಕಾಯಕ್ಕಿಡಿ. ನೋಡಿ ಇಲ್ಲಿ ನಾನು ಹೆಜ್ಜೆ ಈಗ ಬಿಡ್ತಾಯಿದ್ದೀನಿ. ನೋಡಿ ಈ ಥರ ಅಂಟ್ಕೋಬೇಕು. ನಾವು ಕಡಲೆ ಹಿಟ್ಟಿದೆಯಲ್ಲ ಏನು ಕಲಸಿದ್ದೀವಿ ಅದು ಈ ಥರ ಅಂಟ್ಕೋಬೇಕು ಎಲೆಗೆ. ಸ್ವಲ್ಪ ನೋಡಿ ಬಿಡ್ಬೇಕಾರೆ ಸ್ವಲ್ಪ ಬರೀ ಎಲೆದೇ ಅಲ್ವಾ, ಒಂದೊಂದೇ ಎಲೆ ಹಾಕಬೇಕು, 2-3 ಎಲೆ ಹಾಕಬೇಡಿ. ಒಂದು ಬಾಣಲೆ ಇರುತ್ತಲ್ಲ ಅದಕ್ಕೆ ಒಂದೊಂದೇ ಎಲೆ ಹಾಕಿದ್ರೆ ಅದೇನು ಒಂದು 10-20 ಸೆಕೆಂಡಲ್ಲಿ ಎದ್ಬಿಡುತ್ತೆ. ತುಂಬ ಹೊತ್ತೇನು ಬೇಡ, ಒಂದೊಂದು ನಿಮಿಷಕ್ಕೆ ಒಂದೊಂದು ರೆಡಿ ಆಗಿಬಿಡುತ್ತೆ. ನೋಡಿ ಈ ಥರ ಬೇಯಿಸ್ಕೊಂಡಾದ್ಮೇಲೆ ಇದನ್ನು ನಾನು ಟರ್ನ್ ಮಾಡ್ತಾಯಿದ್ದೀನಿ. ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ ಹೊಸಬ್ರು ನೋಡ್ತಾಯಿದ್ರೆ ಅವರು ಸಬ್ಸ್ಕ್ರೈಬರ್ ಆಗಿ ನನ್ನ ಫ್ರೆಂಡ್ಸ್. ನಾನು ಹಾಕುವಂಥ ವಿಡಿಯೋ ಎಲ್ಲ ಮೊದಲು ನಿಮಗೇ ಬರುತ್ತೆ. ಈ ಮಳೆಗಾಲಕ್ಕೂ ತುಂಬ ಚೆನ್ನಾಗಿದೆ. ಸಂಜೆ ಸ್ನ್ಯಾಕ್ಸ್ ಏನೂ ಇರಲಿಲ್ಲ ಮಾಡಲಿಕ್ಕೆ, ಹಾಗಾಗಿ ನಾನು ಈ ಬಸಳೆ ಸೊಪ್ಪೆಲೆದು ಪಕೋಡ ಮಾಡಿದ್ದೆ. ನಮ್ಮಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನೀವೊಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಇದು ಹೆಲ್ದಿಗೂ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ.
ನೋಡಿ ಈ ಥರ ತುಂಬ ಹೈ ಫ್ಲೇಮಲ್ಲೆಲ್ಲ ಬೇಯಿಸಬೇಡಿ, ಬೇಗ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಈ ಥರ ಬೇಯಿಸ್ಕೊಳ್ಳಿ ಸಾಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇದು ಪಕೋಡ ಎಲ್ಲ ಟೇಸ್ಟ್ ಬರುತ್ತೆ ಮತ್ತು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂತಷ್ಟೇ. ನಾನು ಅಕ್ಕಿ ಹಿಟ್ಟು ಹಾಕಿದ್ದು ಸ್ವಲ್ಪ ಮಿಸ್ ಆಗಿದೆ, ಹಾಗಾಗಿ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನೋಡಿ ಈಗ ನಾನು ಒಂದೊಂದೇ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ. ಮಾಡಿದ್ದೆಲ್ಲ ಫಸ್ಟಿಗೆ ತಿಂದೇ ಬಿಟ್ಟಿದ್ದಾರೆ ನಮ್ಮ ಮನೇಲಿ. ಈಗ ನಾನು ಮತ್ತೆ ವೀಡಿಯೋ ಮಾಡಲಿಕ್ಕೆ ಅಂತ ಮತ್ತೆ ನಾನು ನಿಮಗೆ ತೋರಿಸ್ತಾ ಇರೋದು ಇದನ್ನು. ನೋಡಿ ಈ ಥರ ಎಜ್ಬಿಟ್ಟು ಸುತ್ತಲೂ ಅಂಟಿಸ್ಕೋಬೇಕು ನೀಟಾಗಿ. ನೀವು ಎಷ್ಟು ದೊಡ್ಡ ಎಲೆ ಇರುತ್ತೆ ಅಷ್ಟು ದೊಡ್ಡ ಎಲೆದು ಹಾಕ್ಬೋದು, ಆದರೆ ನಿಮ್ಮದು ಬಾಣಲಿ ಸೈಜ್ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಉಬ್ಬಿ. ಮತ್ತು ಒಳಗೆ ಎಲೆನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಹಸಿ ಥರ ಏನೂ ಅನಿಸೋದಿಲ್ಲ. ನೀವೊಂದು ಸಲ ಈ ಥರ ಬಜ್ಜಿ ಮಾಡಿ ಟ್ರೈ ಮಾಡಿ. ಬರೀ ಆಲೂಗಡ್ಡೆ ಹೀರೆಕಾಯಿ ಎಲ್ಲ ಮಾಡಿ ಬೇಜಾರಾಗಿರುತ್ತಲ್ಲ ಬಾಳೆಕಾಯಿ ಎಲ್ಲ, ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಮತ್ತು ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಬೇಕಾಗೋದಿಲ್ಲ, ಹಿಟ್ಟು ಕಲಿಸ್ಕೊಂಡು ಬರೀ ಎಣ್ಣೆ ಇದ್ದರೆ ಸಾಕು, ಬಿಡೋ ಅಂಥದ್ದೇ. ಬೇರೆ ರುಬ್ಬೋ ಅಂಥದ್ದು ಜಾಸ್ತಿ ಕಲಸೋ ಅಂಥದ್ದು ಏನಿಲ್ಲ. ಜಸ್ಟ್ ಒಂದು 10 ನಿಮಿಷದೊಳಗೆಲ್ಲ ಮಾಡ್ಕೊಬಿಡ್ಬೋದು. ಎಲೆ ಒಂದು ತೊಳೆದು ಒರೆಸಿಟ್ಕೊಂಡ್ರೆ ಸಾಕು, ಯಾಕೆಂದರೆ ನೀರು ಆರೋ ಚಾನ್ಸ್ ಇರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ನಿಮಗೆ. ನೋಡಿ ಎಷ್ಟು ನಾನು ಇಟ್ಟಿದ್ನಲ್ಲ ಅದನ್ನು ತೋರಿಸ್ತೀನಿ, ಎಷ್ಟು ಕ್ರಿಸ್ಪಿಯಾಗಿ ನಾನು ಕೈಯಲ್ಲೇ ಮುರಿತೀನಿ. ನೋಡಿ ಇನ್ನು ಬಾಯಿಗಿಟ್ರೆ ಇನ್ನೆಷ್ಟು ಟೇಸ್ಟ್ ಬರ್ಬೋದು ಅಂತ ನೀವೇ ಅಂದಾಜು ಮಾಡ್ಕೊಳ್ಳಿ. ನೋಡಿ ತೋರಿಸ್ತೀನಿ ಈಗ ಒಂದು ಮುರಿದು. ನೋಡಿ ಇನ್ನು ಬಾಯಿಗಿಟ್ರೆ ಪೂರ್ತಿ ಒಂದು ಎಲೆನ ಒಬ್ಬರೇ ತಿಂದ್ಬಿಡ್ಬೋದು ಒಂದೇ ಸಲ, ಅಷ್ಟು ಟೇಸ್ಟಾಗಿ ತುಂಬಾ ಚೆನ್ನಾಗಿತ್ತು. ನಾನು ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಟಾಟಾ, ಬಾಯ್ ಬಾಯ್.